ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವಿತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮ ಬಹತ ಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೈವ ಪ್ರಣೇತಾರಂ ವಂದೇ ವಿಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಾಣ್ಯಂಬ ಚರಣೋರತಿ ಸರ್ವದಾ ಮದ್ವಾಕ್ಯ ಸರಣೀರ್ಭೂಯಾತ್ ಶ್ರೀಮದಾಚಾರ್ಯಭಾಮಗ ಸವಾಶ್ರಯೇದ್ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ಬ್ರಹ್ಮವೈವರ್ತ ಪುರಾಣ ಅನೇಕ ವಿಧವಾದ ನರಕಗಳ ವರ್ಣನೆಯನ್ನು ಮಾಡ್ತಾ ಇರೋದನ್ನು ನಾವು ಹಿಂದಿನ ವಿಭಾಗದಲ್ಲಿ ಯಥಾಮತಿಯಾಗಿ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ. ಅದರ ಮುಂದುವರೆದ ಭಾಗವನ್ನು ಇವತ್ತು ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಚಂದ್ರ ಮತ್ತು ಸೂರ್ಯ ಇವರ ಇಬ್ಬರ ಉಪಕಾರವನ್ನು ನಾವು ಯಾವತ್ತೂ ಮರೆಯೋಹಂಗಿಲ್ಲ. ಬೆಳಗ್ಗೆ ಸೂರ್ಯ ಬೆಳಕು ಕೊಡ್ತಾನೆ, ಚಂದ್ರ ರಾತ್ರಿ ಕಾಲದಲ್ಲಿ ಬೆಳಕನ್ನು ಕೊಡುವಂಥವನು. ಅಂತಹ ಸೂರ್ಯ ಮತ್ತು ಚಂದ್ರರ ಗ್ರಹಣ ಕಾಲದಲ್ಲಿ ಗ್ರಹಣ ಹಿಡಿದಾಗ ಊಟ ಮಾಡಬಾರದು ಅನ್ನೋದು ನಿಯಮ. ಆ ಸಮಯದಲ್ಲಿ ಊಟ ಮಾಡಿದ್ದೇ ಆದರೆ ಅವನು ಒಂದು ಚಾಂದ್ರಮಾನ ಸಂವತ್ಸರ ಪರ್ಯಂತರವಾಗಿ ನರಕದಲ್ಲಿ ಬೀಳ್ತಾನಪ್ಪ. ಯೋ ಭುಂಕ್ತೆ ಜ್ಞಾನಹೀನಶ್ಚ ಗ್ರಹಣೆ ಚಂದ್ರ ಸೂರ್ಯಯೋಹು. ಆಧುನಿಕವಾಗೂ ವಿಜ್ಞಾನ ಇದನ್ನು ಹೇಳ್ತಾ ಇದೆ. ಚಂದ್ರ ಮತ್ತು ಸೂರ್ಯ ಗ್ರಹಣ ಕಾಲದಲ್ಲಿ ಭೋಜನವನ್ನು ಮಾಡಬಾರದು. ಸೂರ್ಯ ಅಥವಾ ಚಂದ್ರ ಗ್ರಹಣ ಕಾಲದಲ್ಲಿ ಹಿಡಿದಾಗ ಸ್ನಾನ ಮಾಡಬೇಕು, ಬಿಟ್ಟಾಗಲೂ ಸ್ನಾನ ಮಾಡಬೇಕು, ಮಧ್ಯಭಾಗದಲ್ಲಿ ಜಪ ಮಾಡಬೇಕು, ಪಾರಾಯಣ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಅದನ್ನು ಬಿಟ್ಟು ಇವನು ಊಟ ಮಾಡ್ದ ಅಂದರೆ ಅದು ದೋಷಕಾರಿಯಾಗಿರುವಂಥದ್ದು. ಒಂದು ಸಂವತ್ಸರ ಪರ್ಯಂತರವಾಗಿ ಅವನು ನರಕದಲ್ಲಿ ಬೀಳ್ತಾನಪ್ಪ. ಅದಾದ ಮೇಲೆ ಮನುಷ್ಯನಾಗಿ ಹುಟ್ಟಿದ್ರೂ ಉದರವ್ಯಾಧಿಯಾಗಿ ಅನೇಕ ರೋಗಗಳಿಂದ ಒದ್ದಾಡ್ತಾ ದಂತಹೀನನಾಗಿ ಆಮೇಲೆ ಶುದ್ಧನಾಗ್ತಾನೆ. ಇನ್ನು ಒಬ್ಬರಿಗೆ ಕನ್ಯೆಯನ್ನು ಕೊಡ್ತೀನಿ ಅಂತ ಹೇಳಿ ಮಾತು ಕೊಟ್ಟು ಆಮೇಲೆ ಆ ಮಾತನ್ನು ಮರೆತು ಬೇರೆಯವರಿಗೆ ಕೊಟ್ಟ ಅಂದರೆ ಪಾಂಶುಭೋಗ ಅನ್ನುವಂತಹ ನರಕ, ಅಂದರೆ ಧೂಳನ್ನೇ ತಿಂದು ಬದುಕುವಂತಹ ನರಕ ಅದು. ಆ ನರಕದಲ್ಲಿ ಬೀಳ್ತಾನಂತೆ 100 ವರ್ಷಗಳ ಕಾಲ. ವಾಗ್ದತ್ತಾಂ ಹಿ ಕನ್ಯಾಂ ಚ, ಬಾಯಲ್ಲಿ ಹೇಳಿರ್ತಾರೆ ನಿಮಗೆ ಕೊಟ್ಟು ಮದುವೆ ಮಾಡ್ತೀವಿ, ನಿಮ್ಮ ಹುಡುಗನಿಗೆ ಕೊಡ್ತೀವಿ. ವಚನ ಭ್ರಷ್ಟತೆ ಅದು ಒಂದು ಮಹಾದೋಷ ಅಂತಾರೆ. ಇನ್ನು ದತ್ತಾಪಹಾರ ಮಾಡಿದಂಥವನು ಪಾಶವೇಷ್ಟ ಅನ್ನುವಂಥ ನರಕದಲ್ಲಿ, ಅಂದರೆ ಬಾಣದ ಮೇಲೆ ಬಾಣವನ್ನೇ ಹಾಸಿಗೆಯಾಗಿ ಉಳ್ಳಂಥದ್ದು. ಅಲ್ಲಿ ಯಮದೂತರು ಅನೇಕ ರೀತಿಯ ಪೀಡೆಯನ್ನು ನೀಡ್ತಾರಂತೆ. ಇನ್ನು ಮುಂದೆ ಹೇಳ್ತಾರೆ, ಅನೇಕ ವಿಧವಾದ ಪಾಪಗಳ ಬಗ್ಗೆ ಹೇಳ್ತಾರೆ. ಯಾವ ಸ್ತ್ರೀ ತನ್ನ ಗಂಡನನ್ನ ನೋಡಿ ಯಾವಾಗಲೂ ಸಿಡುಕ್ತಾಳೋ, ಕೋಪ ಮಾಡ್ಕೊಂತಾಳೋ, ಪ್ರಕೋಪ ವದನ ಕೋಪ ಸ್ವಾಮಿನಂ ಯಾಚ ಪಶ್ಯತಿ, ಯಾವಾಗಲೂ ಸಿಟ್ಟು ಮಾಡ್ಕೊಳ್ತಾರೆ ಕೆಲವರು. ಅದರಲ್ಲೂ ಸೌಭಾಗ್ಯವತಿಯಾದಂಥವಳು ಗಂಡನನ್ನು ಪ್ರೀತಿ ಮಾಡಬೇಕೇ ಹೊರತು ಸಿಟ್ಟು ಮಾಡ್ಕೊಳ್ಳೋದಲ್ಲ. ಸಿಟ್ಟು ಮಾಡಿಕೊಂಡ್ರೆ ಅಂಥವಳು ಉಲ್ಕಾಮುಖ ಅನ್ನುವಂಥ ನರಕದಲ್ಲಿ ಬೀಳ್ತಾಳಪ್ಪ. ಅದರಲ್ಲೂ ಅನೇಕ ಹಿಂಸೆಯನ್ನು ಕೊಡ್ತಾರೆ ಆ ನರಕದಲ್ಲಿ. 7 ಜನ್ಮ ಮುಂದೆ ಅವಳಿಗೆ ಗಂಡನಿಲ್ಲದೇ ಇರುವಂತಹ ಒಂದು ಪರಿಸ್ಥಿತಿ ಅವಳಿಗೆ ಬರ್ತಾ ಇದೆ. ಅನೇಕ ವಿಧವಾದ ರೋಗಗಳಿಂದ ಒದ್ದಾಡ್ತಾಳೆ. ಅದಕ್ಕೆ ಎಚ್ಚರ. ದೇವರು ನಿಮಗೆ ಯಾವುದು ಕೊಟ್ಟಿದ್ದಾನೋ, ಉದಾಹರಣೆಗೆ ತಂದೆ
ತಾಯಿ, ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಭಗವಂತ ಹೆಂಡತಿ, ಗಂಡ, ಮಕ್ಕಳು ಕೊಟ್ಟಂಥ ಸಂದರ್ಭದಲ್ಲಿ ಆಯಾ ಸಂಬಂಧವನ್ನು ಪ್ರೀತಿಯಿಂದ ಕಾಣೋದನ್ನು ಕಲಿತುಕೊಳ್ಳಬೇಕು. ನೀವು ಯಾವ ಸಂಬಂಧದ ಬಗ್ಗೆ ತಾತ್ಸಾರ ಮನೋಭಾವನೆಯನ್ನು ಮಾಡ್ತೀರೋ, ಒರಟಾಗಿ ವ್ಯವಹಾರವನ್ನು ಮಾಡ್ತೀರೋ, ಆ ಸಂಬಂಧವನ್ನು ಮುಂದೆ ಭಗವಂತ ಕತ್ತರಿಸಿ ಹಾಕಿಬಿಡ್ತಾನೆ. ಯಾಕೆ ಅಂದರೆ ಅದರ ಬೆಲೆನೇ ನಿಂಗೆ ಗೊತ್ತಿಲ್ಲ ಅಂದಮೇಲೆ ನಿಂಗೆ ಅದನ್ನು ಕೊಡೋದರಿಂದ ಪ್ರಯೋಜನ ಇಲ್ಲ. ಅದಕ್ಕೆ ಬಹಳ ಎಚ್ಚರದಿಂದ ವ್ಯವಹಾರವನ್ನು ಮಾಡಬೇಕು, ಪ್ರೀತಿಯಿಂದ ನಡೆದುಕೊಳ್ಳಬೇಕು. ಇನ್ನು ನಾನೀಗ ಹೇಳಿದ್ನಲ್ಲ, ಗಂಡನನ್ನು ಬಹಳ ರೀತಿಯಿಂದ ತೊಂದರೆ ಕೊಡುವಂಥವಳು, ಕಟು ವಾಕ್ಯಗಳಿಂದ ಕೆಟ್ಟ ಮುಖ ಮಾಡಿ ಸಿಟ್ಟಿನಿಂದ ನೋಡೋಂಥವಳು, ಅನೇಕ ಸಾವಿರ ವರ್ಷ ಜನ್ಮಗಳ ಪರ್ಯಂತರವಾಗಿ ಹೆಣ್ಣು ಕಾಗೆಯಾಗಿ ಹುಡ್ತಾಳೆ ನರಕದಲ್ಲಿ ಅನುಭವಿಸಿದ ಮೇಲೆ. ಆಮೇಲೆ 100 ಜನ್ಮದಲ್ಲಿ ಕೋಳಿಯಾಗಿ, ಆಮೇಲೆ 7 ಜನ್ಮದಲ್ಲಿ ನರಿಯಾಗಿ ಹುಡ್ತಾಳೆ. ಮತ್ತೆ ಮುಂದಿನ 7 ಜನ್ಮ ಪಾರಿವಾಳವಾಗಿ, 7 ಜನ್ಮ ಹೆಣ್ಣು ಕೋತಿಯಾಗಿ ಸರ್ವ ರೋಗಗಳನ್ನು ಅನುಭವಿಸ್ತಾಳಪ್ಪ. ಎಚ್ಚರ. ಮಾಡಬೇಕಾದ್ರೆ ಕೆಟ್ಟ ಕೆಲಸ ಬಹಳ ಖುಷಿಯಾಗ್ತದೆ, ಸಂತೋಷ ಆಗ್ತದೆ, ಅದಕ್ಕೆ ಮಾಡಬಾರದು ಅನ್ನೋದು ಶಾಸ್ತ್ರದ ಅಭಿಪ್ರಾಯ. ಇನ್ನು ಮುಂದೆ ಹೇಳ್ತಾರೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಯಾರೇ ಆಗಿರಬಹುದು, ತಮ್ಮ ತಮ್ಮ ಜಾತಿಯಲ್ಲಿ ಹುಟ್ಟಿದಂತಹ ಸ್ತ್ರೀಯನ್ನು ವಿವಾಹ ಮಾಡಿಕೊಳ್ಳಬೇಕು. ಯಾವುದೇ ಸಂದರ್ಭದಲ್ಲೂ ಪರಸ್ತ್ರೀ ಸಂಘ ಮಾಡಬಾರದು. ಪರಸ್ತ್ರೀ ಸಂಘ ಮಾಡಿದರೆ ಕಷ ಅನ್ನುವಂಥ ನರಕದಲ್ಲಿ ಬೀಳ್ತಾರೆ. ಸಾವಿರಾರು ವರ್ಷ ಕಷದಲ್ಲಿ ಬಿದ್ದಾದ ಮೇಲೆ ಮುಂದೆ ಪುಣ್ಯ ಇದ್ದರೆ ಮನುಷ್ಯನಾಗಿ ಹುಡ್ತಾನೆ, ಇಲ್ಲ ನರಕದಲ್ಲೇ ಮುಂದೆ ಒರಿತಾನವನು. ಇನ್ನು ಮುಂದೆ ಹೇಳ್ತಾರೆ, ಪತಿವ್ರತೆಯಾದಂಥವಳು ಕ್ಷತ್ರಿಯನಾಗಲಿ, ವೈಶ್ಯನಾಗಲಿ, ಬ್ರಾಹ್ಮಣನಾಗಲಿ ತನ್ನ ಗಂಡನನ್ನು ಬಿಟ್ಟು ಬೇರೆಯವರ ಸಂಪರ್ಕ ಮಾಡಿದರೆ ಶೂರ್ಪ ಅನ್ನುವಂಥ ನರಕದಲ್ಲಿ ಬೀಳ್ತಾಳೆ. ಕ್ಷತ್ರಿಯೋ ಬ್ರಾಹ್ಮಣೀಂ ಗಚ್ಚೇತ್ ವೈಶ್ಯೋ ವಾಪಿ ಪತಿವ್ರತೆ ಮಾತೃಗಾಮಿ ಭವೇತ್ ಸೋಪಿ ಶೂರ್ಪಂ ಚ ನರಕಂ ಬ್ರಜೇತ್. ಅವನು ಯಾರೇ ಆಗಿರಬಹುದು, ಸಂಪರ್ಕ ಮಾಡ್ದ ಅಂದರೆ ಅವನು ಶೂರ್ಪ ಅನ್ನೋ ನರಕದಲ್ಲಿ ಬೀಳ್ತಾನಪ್ಪ. ಶೂರ್ಪ ಅಂದರೆ ಅನೇಕ ಕ್ರಿಮಿಗಳಿಂದ ಕೂಡಿರುವಂತಹ ನರಕ ಅದು. ಆ ಕ್ರಿಮಿಗಳು ಯಾರು ಆ ರೀತಿ ಸಂಪರ್ಕ ಮಾಡ್ತಾರೋ ಅವರಿಗೆ ಹಿಂಸೆಯನ್ನು ಮಾಡ್ತಾ ಇರ್ತಾವೆ. ಇನ್ನು ಮುಂದೆ ಹೇಳ್ತಾರೆ, ಈ ಹಿಂದೆಲ್ಲ ಪ್ರತಿಜ್ಞೆಯನ್ನು ಮಾಡೋದು ಅಂತ ಇತ್ತು, ಈಗೆಲ್ಲ ಹೋಗೇ ಬಿಟ್ಟಿದೆ. ಪ್ರತಿಜ್ಞೆನೂ ಮಾಡೋದಿಲ್ಲ, ಮಾಡಿದ್ದನ್ನು ನಡೆಸೋದು ಇಲ್ಲ. ಅವ್ಯಾವೂ ಇವತ್ತಿನ ಪ್ರಪಂಚದಲ್ಲಿ ಇಲ್ಲೇ ಇಲ್ಲ. ಹಿಂದೆಲ್ಲ ಇತ್ತು. ಇವತ್ತು ಇದ್ರೂ 2% ಇರ್ಬೋದೇನೋ. ಕೈಯಲ್ಲಿ ತುಳಸಿ ದಳವನ್ನು ಹಿಡಿದು ಪ್ರತಿಜ್ಞೆ ಮಾಡೋರು, ನಾನು ನಡೆಸ್ತೀನಿ ಮಾತನ್ನ ಅಂತ ಹೇಳಿ ಸುಳ್ಳು ಶಪಥ ಮಾಡಿದಂಥವನು ಜ್ವಾಲಾಮುಖ ಅನ್ನೋನ್ನರ್ಥ ನರಕದಲ್ಲಿ ಬೀಳ್ತಾನೆ. ಕೈಯಲ್ಲಿ ಗಂಗೆಯನ್ನು ಹಿಡಿದು ಪ್ರತಿಜ್ಞೆಯನ್ನು ಮಾಡಿದಂಥವನು, ಸಾಲಿಗ್ರಾಮ ಶಿಲೆಯನ್ನು ಹಿಡಿದು ಪವಿತ್ರವಾದದ್ದು ಅದನ್ನು ಪ್ರತಿಜ್ಞೆ ಮಾಡಿದಂಥವನು, ಅವನೂ ಸಹಿತ ಜ್ವಾಲಾಮುಖ ಅನ್ನೋ ನರಕದಲ್ಲಿ ಬೀಳ್ತಾನೆ. ಆಮೇಲೆ ಬ್ರಾಹ್ಮಣನನ್ನು, ಹಸುವನ್ನು, ವಿಷ್ಣು ಸಮಾನವಾದ ಅಗ್ನಿಯನ್ನು ಮುಟ್ಟಿ ಪ್ರತಿಜ್ಞೆ ಮಾಡಿದಂಥವನು, ಮಾಡೇ ಮಾಡ್ತೀನಿ ರೀ, ಯಾವುದೇ ಒಳ್ಳೆ ಕೆಲಸ ಇರಲಿ, ಸಹಾಯ ಇರಲಿ, ಅದನ್ನು ಮಾಡಲಿಲ್ಲ ಅಂದರೆ ಅವನು ಜ್ವಾಲಾಮುಖ ಅನ್ನೋ ನರಕದಲ್ಲಿ ಬೀಳ್ತಾನಪ್ಪ. ಗಂಗಾತೋಯಂ ಕರೇ ಧೃತ್ವ ಪ್ರತಿಜ್ಞಾಂ ಯೋನ ಪಾಲಯೇತ್ ಶಿಲಾಂಚ ದೇವ ಪ್ರತಿಮಾಂಚ ಜ್ವಾಲಾಮುಖಂ ವ್ರಜೇತ್. ಅವನು ಆ ನರಕದಲ್ಲಿ ಬೀಳ್ತಾನಪ್ಪ. ಇನ್ನು ಮಿತ್ರದ್ರೋಹ ಮಾಡಿದಂಥವನು, ಮಿತ್ರ ಅಂದರೆ ಸ್ನೇಹಿತ, ಅವನಿಗೆ ತೊಂದರೆ ಮಾಡದಂಥವನು, ಅವನಿಗೆ ದ್ರೋಹ ಮಾಡುವಂಥವನು. ಆಮೇಲೆ ಕೃತಜ್ಞಶ್ಚ ಅಂತಾರೆ, ಕೃತಜ್ಞತೆ ಇರಬೇಕು ನಮ್ಮಲ್ಲಿ, ಕೃತಜ್ಞತೆ ಇರಬಾರದು. ಉಪಕಾರ ಸ್ಮರಣೆ ಇಲ್ಲದಂಥವ್ರು, ಹತ್ತಿದ ಮೇಲೆ ಏಣಿಯನ್ನು ಮರೆಯೋರೇ ಬಹಳ ಕಲಿಯುಗದಲ್ಲಿ.
ಅಂಥವರು, ಆಮೇಲೆ ನಂಬಿಸಿ ಮೋಸ ಮಾಡೋಂಥವ್ರು, ವಿಶ್ವಾಸಘಾತುಕ ಅಂಥವರು, ಆಮೇಲೆ ಸುಳ್ಳು ಸಾಕ್ಷಿ ಹೇಳುವರು. ಅಲ್ಲಿರದೇ ಇಲ್ಲ ಪಾಪ, ಏನೋ ಒಂದು ಸುಳ್ಳು ಹೇಳ್ಬಿಡೋದು ಯಾರದೋ ಬಗ್ಗೆ ಹೋಗಿ, ಅವ್ರು ಸರಿ ಇಲ್ಲ ಬಿಡ್ರಿ. ಪ್ರತ್ಯಕ್ಷವಾಗಿ ಕಂಡ್ರು, ಹಿಂದಿನವ್ರು ಹೇಳ್ತಾರಲ್ಲ, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು. ಯಾರೇ ಬೇಕಾದವ್ರು ಬೇಕಾದ್ದು ಹೇಳಿ, ಹಿತ್ತಾಳೆ ಕಿವಿ ಆಗಿರಬಾರದು ಮನುಷ್ಯ. ವಿವೇಕ ಕೊಟ್ಟಿದ್ದಾನೆ ಭಗವಂತ. ವಿವೇಕದಿಂದ ವಿಚಾರ ಮಾಡಬೇಕು, ಇವು ಸರಿನೋ ತಪ್ಪೋ, ಇವ್ರು ಹೇಳಿದ್ದು ಯಾಕೆ, ಹಿಂಗ್ಯಾಕೆ ಹೇಳಿದರು, ಸುಮ್ಮನೆ ಅವ್ರು ಹೇಳಿದರು ಅಂತ ಕೇಳ್ಬಿಡೋದಲ್ಲ. ಇವತ್ತು ಪ್ರಪಂಚದಲ್ಲಿ ಹಿತ್ತಾಳೆ ಕಿವಿ ಅಂಥವರೇ ಬಹಳ. ಅದಕ್ಕೆ ಎಚ್ಚರ ಕೊಡ್ತಾರೆ, ಜ್ವಾಲಾಮುಖಂ ವ್ರಜೇತ್. ಅವರು ಜ್ವಾಲಾಮುಖ ಅನ್ನೋ ನರಕದಲ್ಲಿ ಬೀಳ್ತಾರಪ್ಪ. ಜ್ವಾಲಾಮುಖ ಅಂದರೆ ಬೆಂಕಿಯ ಕೆಂಡ ಸುಡ್ತಾ ಇರ್ತದಂತೆ. ಯಮದೂತರು ಬಾರ್ಕೋಲ್ನಿಂದ ಹೊಡಿತಾ ಇರ್ತಾರೆ. ಅಷ್ಟು ಭಯಂಕರವಾಗಿರುವಂಥದ್ದು. ಅಂದರೆ ತಪ್ಪು ಮಾಡಬಾರದು ಅನ್ನೋದು ಎಚ್ಚರ ಬರಲಿ. ಇನ್ನು ಮುಂದೆ ಹೇಳ್ತಾರೆ, ಮಿತ್ರದ್ರೋಹಿಯಾದಂಥವನು. ಅಲ್ಲ, ಈಗ ನರಕದಲ್ಲೇನೋ ಶಿಕ್ಷೆ ಮಾಡ್ತಾರೆ, ಇಲ್ಲಿರೋರಿಗೆ ಭಯ ಆಗ್ಬೇಕಲ್ಲ. ಕೆಟ್ಟ ಕೆಲಸ ಮಾಡಿದ್ರೆ ನಾನು ಇಂಥ ಕೆಲಸ ಮಾಡ್ತೀನಿ, ಹಿಂಗಾಗ್ತೀನಿ ಅಂತ ಗೊತ್ತಾಗ್ಬೇಕಲ್ಲ. ಅದಕ್ಕೆ ದೇವ್ರೇನು ಮಾಡ್ತಾನೆ ನೋಡ್ರಿ, ಯಾರ್ಯಾರು ಈಗ ನಾನು ಓದಿದ್ನಲ್ಲ ಅದರೊಳಗೆ ಏನೇನು ಕೆಟ್ಟ ಕೆಲಸ ಮಾಡಿದ್ದಾರೋ ಅವರವರಿಗೆ ಆಯಾ ಪ್ರಾಣಿಯಾಗುವಂಥ ಒಂದು ದೋಷ, ಹಿಂಸೆ ಅದು. ನೋಡಿ ಹೇಳ್ತಾರೆ, ಮಿತ್ರದ್ರೋಹಿ ಚ ನಕುಲಃ. ಮಿತ್ರದ್ರೋಹ ಯಾರು ಮಾಡ್ತಾರೋ ಅವನು ನರಕದಲ್ಲಿ ಅನುಭವಿಸ್ತಾನೆ. ಏನೇನು ಅನುಭವಿಸ್ತಾನೆ? 3 ಜನ್ಮದಲ್ಲಿ ಮೂಕನಾಗ್ತಾನೆ, ಕಿವುಡನಾಗ್ತಾನೆ, ಭಾರ್ಯಾಹೀನನಾಗ್ತಾನೆ, ವಂಶಹೀನನಾಗ್ತಾನೆ, ಬುದ್ಧಿಹೀನನಾಗ್ತಾನೆ. ಅದಾದ ಮೇಲೂ ಏನೇನಾಗ್ತಾನೆ? ಮಿತ್ರದ್ರೋಹಿ ನಕುಲಃ. ನಕುಲ ಅಂದರೆ ಮುಂಗುಸಿ. ಮಿತ್ರದ್ರೋಹ ಮಾಡಿದಂಥವನು ನಕುಲ, ಮುಂಗುಸೆಯಾಗಿ ಹುಡ್ತಾನೆ. ಉಪಕಾರ ಸ್ಮರಣೆ ಇಲ್ಲದಂಥವನು ಕೃತಜ್ಞಾಶ್ಚಾಪಿ ಗಂಡಕಃ, ಖಡ್ಗ ಮೃಗವಾಗಿ ಹುಡ್ತಾನೆ. ಆಮೇಲೆ ವಿಶ್ವಾಸಘಾತಿ ವ್ಯಾಘ್ರಶ್ಚ. ವಿಶ್ವಾಸಘಾತ ಮಾಡಿದಂಥವನು ವ್ಯಾಘ್ರ ಅಂದರೆ ಹುಲಿಯಾಗಿ ಹುಡ್ತಾನೆ. 7 ಜನ್ಮ ಹುಡ್ತಾರಂತ ನೋಡ್ರಿ. ಎಚ್ಚರ ಮಾಡುವಂತಹ ಸಂದರ್ಭದಲ್ಲಿ ಯಾರು ನೋಡೇ ಇಲ್ಲ, ಗೊತ್ತೇ ಇಲ್ಲ, ಯಾರಿಗೂ ಕಾಣಿಸೇ ಇಲ್ಲ, ದೇವತೆಗಳ ಕಣ್ ತಪ್ಪಿಸಿ, ದೇವರ ಕಣ್ ತಪ್ಪಿಸಿ ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮುಂದೆ ಹೇಳ್ತಾರೆ ನೋಡಿ, ಮಿಥ್ಯಾ ಸಾಕ್ಷಿ, ಸುಳ್ಳು ಸಾಕ್ಷಿ ಹೇಳೋರಿದ್ದಾರೆ ನೋಡಿ, ಅಂಥವರು ಭಲ್ಲೂಕಃ ಅಂದರೆ ಕರಡಿಯಾಗಿ ಹುಡ್ತಾರೆ. 7 ಜನ್ಮ. ಅದಕ್ಕೆ ಎಚ್ಚರ. ಇನ್ನು ನಿತ್ಯ ಕರ್ಮಗಳು ಅಂತ ಇದ್ದಾವೆ. ಅದನ್ನು ಬ್ರಾಹ್ಮಣನಾದಂಥವ್ನು ತಪ್ಪಿಸೋ ಹಾಗಿಲ್ಲ. ಉದಾಹರಣೆಗೆ ಸ್ನಾನ, ಸಂಧ್ಯಾ ವಂದನೆ, ದೇವ್ರ ಪೂಜಾ ಎಲ್ಲ ಹೇಳಿದ್ದಾರೆ ಶಾಸ್ತ್ರಕಾರರು. ಆ ನಿತ್ಯ ಕರ್ಮಗಳನ್ನು ಬಿಟ್ಟಂಥವನು, ವೇದ ವಾಕ್ಯಗಳಲ್ಲಿ ನಂಬಿಕೆ ಇಲ್ಲದಂಥವನು, ಯಾವಾಗಲೂ ಅಪಹಾಸ್ಯ ಮಾಡೋಂಥವನು, ವ್ರತ ಉಪವಾಸಗಳನ್ನು ಬಿಟ್ಟು ಒಳ್ಳೆಯ ಉಪದೇಶಗಳನ್ನು ವಾಕ್ಯಗಳನ್ನು ನಿಂದಿಸುವಂಥವನು. ಯಾರಾದರೂ ಒಂದು ಒಳ್ಳೇದು ಮಾಡು ಅಂತ ಹೇಳ್ತಾರೆ, ಅದನ್ನು ಕೇಳಲಿಕ್ಕೆ ತಯಾರಿಲ್ಲ. ನಾ ಹೇಳಿದ್ದು ನೀವು ಕೇಳ್ರಿ, ನೀವು ಹೇಳಿದ್ದು ನಾನು ಯಾಕೆ ಕೇಳಬೇಕು ಅನ್ನೋಂಥ ಮಂಡುವಾದ ಅಂತ ಯಾರು ಮಾಡ್ತಾರೋ ಅವರು 100 ವರ್ಷಗಳ ಕಾಲ ಹಿಮಜಲಪೂರ್ಣವಾಗಿರುವಂತಹ ಜಿಹ್ಮ ಅನ್ನುವಂಥ ನರಕದಲ್ಲಿ ಬೀಳ್ತಾರೆ. ನೋಡಿ ಎಷ್ಟೆಲ್ಲ ಹೇಳಿದ್ದಾರೆ. ಕ್ರಮವಾಗಿ ಅವನು 100 ಜನ್ಮವರೆಗೆ ಜಲಜಂತುವಾಗಿ ಹುಟ್ಟಿ, ಆಮೇಲೆ ಮೀನಾಗಿ ಹುಟ್ಟಿ, ಆಮೇಲೆ ಪುಣ್ಯ ಇದ್ದರೆ ಮನುಷ್ಯನಾಗಿ ಹುಡ್ತಾನೆ. ಇನ್ನು ದೇವರು, ದೇವಸ್ಥಾನ, ಬ್ರಾಹ್ಮಣರು, ಅವರಿಗೆ ಸಂಬಂಧಪಟ್ಟಂತಹ ದ್ರವ್ಯವನ್ನು ಅಪಹಾರ ಮಾಡುವಂಥವನು ತನ್ನ ಪೂರ್ವಜರಲ್ಲಿ 10 ಜನ್ಮಗಳಲ್ಲಿ ಅವರನ್ನೆಲ್ಲರನ್ನೂ ಆ ನರಕದಲ್ಲಿ ಕೆಡವಿ ತಾನೂ ಬೀಳ್ತಾನಪ್ಪ. ಧೂಮಾಂಧ ಅನ್ನುವಂಥ ನರಕದಲ್ಲಿ ಬೀಳ್ತಾನೆ. ಅನಂತರ 100 ಜನ್ಮ ಇಲಿಯಾಗಿ, ಆಮೇಲೆ ನಾನಾ ವಿಧ ಪಕ್ಷಿಯಾಗಿ, ಕ್ರಿಮಿಯಾಗಿ ಹುಡ್ತಾನೆ. ಆಮೇಲೆ ಅನೇಕ ವಿಧ ವೃಕ್ಷ ಜಾತಿಯಲ್ಲಿ ಮರಾಗಿ ಹುಡ್ತಾನೆ. ಆಮೇಲೆ ಪುಣ್ಯ ಇದ್ದರೆ ಮನುಷ್ಯನಾಗ್ತಾನೆ. ಮನುಷ್ಯನಾದರೂ
ಪತ್ನಿಹೀನಾಗ್ತಾನೆ, ವಂಶಹೀನನಾಗ್ತಾನೆ. ಹೀಗೆಲ್ಲ ವಿವರಣೆಯನ್ನು ನಮಗೆ ಕೊಡ್ತಾ ಇದೆ. ನಮಗೆ ಇಲ್ಲೊಂದು ಭಾಳ ಜನ ಒಬ್ಬರು ಜಿಜ್ಞಾಸುಗಳು ಪ್ರಶ್ನೆ ಕೇಳಿದ್ದುಂಟು. ಮರುಜನ್ಮ ಅಂತ ಅಂತಾರಲ್ಲ, ಹೇಗೆ ಸಾಯ್ತಾನವನು, ಸಾಯೋ ಸಂದರ್ಭದಲ್ಲಿ ಹೇಗಿರ್ತದೆ, ಅದಕ್ಕೊಂದೆರಡು ವಿವರಣೆಯನ್ನು ಈ ಸಂದರ್ಭದಲ್ಲಿ ನಾವು ನೀಡೋದಾದರೆ ಗರುಡ ಪುರಾಣದಲ್ಲಿ ಇದಕ್ಕೆಲ್ಲ ವಿವರಣೆಯನ್ನು ಕೊಟ್ಟಿದ್ದಾರೆ. ಸ್ವಸ್ಥಾನಶ್ಚಲಿತೆ ಶ್ವಾಸೆ ಕಲ್ಪಾಖ್ಯೋ ಹ್ಯಾದುತರಕ್ಷಣ ಶತರುಶ್ಚಿಕ ದಂಷ್ಟಸ್ಯ ಯಾ ಪೀಡಾ ಸಾನುಭೂಯತೆ. ಮನುಷ್ಯ ಸಾಯ್ತಾನಲ್ಲ, ಸಾಯೋಂಥ ಸಂದರ್ಭದಲ್ಲಿ ಅವನಿಗೆ 100 ಚೇಳುಗಳು, ಒಂದು ಚೇಳು ಕಡಿದ್ರೆ ಗೊತ್ತಾಗತ್ತೆ ಹೆಂಗಿರ್ತದೆ ಅಂತ, ಕಡಿಸ್ಕೊಂಡವ್ರಿಗೆ ಗೊತ್ತಾಗತ್ತೆ. ಒಂದು ಚೇಳಲ್ಲ, 100 ಚೇಳುಗಳು ಒಂದೇ ಸರಿ ಕಡಿದ್ರೆ ಎಷ್ಟು ನೋವಾಗಬೇಕು ಅಷ್ಟು ನೋವಾಗತ್ತಂತೆ ಪ್ರಾಣೋತ್ಕ್ರಮಣ ಆಗೋಂಥ ಸಂದರ್ಭದಲ್ಲಿ. ಸತ್ತ ಮೇಲೆ ಏನಾಗತ್ತೆ ಅಂತ ಪ್ರಶ್ನೆ ಕೇಳಿದ್ದಾರವರು. ಸತ್ತ ಮೇಲೆ ಮನುಷ್ಯ ಏನಾಗ್ತದೆ ಅದಕ್ಕೆ ಹೇಳ್ತಾರೆ, ಯಮದೂತೋ ತದಾ ಪ್ರಾಪ್ತೋ ಭೀಮೋ ಸರಭಸೇಕ್ಷಣೋ ಪಾಶದಂಡದರ ಧಗ್ನೋ ದಂತೈ ಕಟಕಟಾಯುತೌ. ನರಕದ ವರ್ಣನೆ ಗರುಡ ಪುರಾಣದಲ್ಲಿ ಬಂದಿರುವಂಥ ಮಾತುಗಳನ್ನು ಕೇಳಿಬಿಟ್ರೆ ಭಯಭೀತನಾಗಿ ಹೋಗ್ತಾನೆ ಮನುಷ್ಯ. ಹೇಳ್ತಾರೆ ಎಷ್ಟು ಸುಂದರವಾಗಿ, ಯಮದೂತರು ಪಾಶ ಹಾಕಿ ಕರೆದುಕೊಂಡು ಹೋಗೋ ಸಂದರ್ಭದಲ್ಲಿ ಆ ಯಮದೂತರು ಹೆಂಗಿದ್ದಾರೆ ಅಂತ ಅವನಿಗೆ ಕಾಣಿಸುತ್ತಂತೆ ಆ ಜೀವಿಗೆ. ಯಮದೂತರು ಭಯಂಕರವಾದ ರೂಪವುಳ್ಳಂಥವರು, ಉಳ್ಳಂಥವರು ಅಂದರೆ ಕ್ರೋಧವುಳ್ಳಂಥವರು, ಪಾಶದಂಡವನ್ನು ಹಿಡಿದುಕೊಂಡಂಥವರು, ನಗ್ನರಾಗಿರುವಂಥವರು, ಹಲ್ಲನ್ನು ಕಟಕಟ ಕಟ ಅಂತ ಕಡಿತಿರ್ತಾರೆ. ಭಯಭೀತನಾಗಿ ಹೋಗ್ತಾನೆ ಆ ಯಮದೂತರನ್ನು ನೋಡಿದಂಥ ಸಂದರ್ಭದಲ್ಲಿ. ಅಂಗುಷ್ಟ ಮಾತ್ರ ಪುರುಷ ಹಾಹಾ ಕುರುವನ್ ಕಲೇವರಾತ್. ಅಂಗುಷ್ಟ ಮಾತ್ರ, ಜೀವಿಯ ಅಂಗುಷ್ಟ ಏನಿರ್ತದಲ್ಲ ಆ ಪ್ರಮಾಣದಲ್ಲಿ ಮಾತ್ರ ಆ ಜೀವ ಹೊರಗೆ ಬರ್ತದೆ. ಹಾಹಾ ಅಂತ ಕೂಗ್ತಿರ್ತಾನೆ. ಆ ಶರೀರವನ್ನು ನೋಡಿ, ಅಯ್ಯೋ ನನ್ನ ಶರೀರ ಬಿದ್ದು ಹೋಗ್ಬಿಡ್ತಲ್ಲ, ನನ್ನ ಹತ್ರ ಏನು ಆಗೋದಿಲ್ಲಲ್ಲ, ಬಿಡೋದೇ ಇಲ್ಲ, ಕರ್ಕೊಂಡು ಹೋಗ್ತಾರೆ. ಯಾತನಾ ದೇಹ, ಅದಕ್ಕೆ ಯಾತನಾ ದೇಹ ಅಂತ ಕರೀತಾರೆ. ಆ ಯಾತನಾ ದೇಹದಲ್ಲಿ ಅವನನ್ನು ನರಕಕ್ಕೆ ಎಳೆದುಕೊಂಡು ಹೋಗ್ತಾರಪ್ಪ. ಸುಸ್ತಾಗಿದ್ರಿ, ದಣದದೆ, ಸಾಕಾದಂಗಾಗಿದೆ, ನನ್ನ ಬಿಟ್ಬಿಡ್ರಿ ಅಂತ ಬೇಕಾದಷ್ಟು ಕೇಳ್ಕೊತಾನೆ. ಆದರೆ ಯಾವುದೇ ಕಾರಣಕ್ಕೂ ಅವ್ರು ಬಿಡೋದಿಲ್ಲ. ತಸ್ಯೈವನೀಯ ಮಾನಸ್ಯ ದೂತ ಸಂತರ್ಜಯಂತಿ ಚ ಪ್ರವದಂತಿ ಭಯಂ ತೀವ್ರಂ ನರಕಾಣಾಂ ಪುನಃ ಪುನಃ. ಬಿಟ್ಬಿಡ್ರಿ, ನನ್ನ ಬಿಟ್ಬಿಡ್ರಿ ಅಂತ ಬೇಕಾದಷ್ಟು ಕೇಳ್ಕೊತಾನೆ ಪಾಪಿ ಜೀವಿ, ಒಟ್ಟ ಬಿಡೋದಿಲ್ಲ. ಬಂಧೂನಾಂ ಮೃದಿತಂ ತದ, ಎಲ್ಲ ಜನರು, ಅವನ ಸಂಬಂಧಿಕರು, ಹೆಂಡತಿ ಮಕ್ಕಳು ಅಳೋದೆಲ್ಲ ಕೇಳಿಸ್ತದಂತೆ ಆ ಜೀವಿಗೆ. ರುದಿತಂ ತಥಾ ಬಂಧೂನ, ಬಂಧುಗಳು ಅಳ್ತಾರೆ, ಅಯ್ಯೋ ಹೋಗ್ಬಿಟ್ನಲ್ಲ ಅಂತ. ಆದರೆ ಅವನು ಯಾವುದೇ ಕಾರಣಕ್ಕೂ ಯಮದೂತರು ಬಿಡೋದೇ ಇಲ್ಲ, ಕರೆದುಕೊಂಡು ಹೋಗ್ತಾರಪ್ಪ. ಹೋಗುವಂಥ ಸಂದರ್ಭದಲ್ಲಿ ಅವ್ರದ್ದು ಭಾರಿ ವೇಗಶಾಲಿಗಳು, ಅವರೆಲ್ಲ ವೇಗವಾಗಿ ಹೋಗ್ತಾರೆ. ಇವನು ಅವ್ರ ವೇಗಕ್ಕೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ. ಬೀಳ್ತಾನೆ, ಮತ್ತೆ ಹೇಳ್ತಾನೆ, ನಡಿತಾನೆ, ಮತ್ತೆ ಬೀಳ್ತಾನೆ. ಅಂಧಕಾರಮಯವಾಗಿರುವಂಥದ್ದು ಅದು ದಾರಿ. ತತ್ರ ತತ್ರ ಪತನ್ ಭ್ರಾಂಚಾಂತ್ರೋ ಮೂರ್ಛಿತ ಪುನರುತ್ಥಿತ. ಮೂರ್ಛಿತನಾಗಿ ಬೀಳ್ತಾನೆ, ಮತ್ತೆ ಹೇಳ್ತಾನೆ, ಮತ್ತೆ ಎತ್ಕೊಂಡು ಹೋಗ್ತಾರೆ. ಹೋಗ್ತಾನೆ ಇರ್ತಾನೆ, ಬಿಡೋದೇ ಇಲ್ಲ. ಎಷ್ಟು ದೂರ ಹೋಗ್ತಾನ್ರಿ ಅಂತ ಕೇಳಿದರೆ ಜೀವಿ 99,000 ಯೋಜನ ದೂರದಲ್ಲಿದೆ ಯಮಲೋಕ. ಅದನ್ನು ಹೇಳ್ತಾರೆ. ಅಷ್ಟು ದೂರವಾಗಿರುವಂಥದ್ದು. ತ್ರಿಭಿರ್ಮೂರ್ತೇರ್ ದ್ವಾಭ್ಯಾಂ. ಕೊನೆಗೊಂದು ಮಾತು ಹೇಳ್ತಾರೆ, ಆ ಯಾತನೆಯನ್ನು ಅನುಭವಿಸ್ತಾ ಅವನಲ್ಲಿ ಹೋಗ್ತಾನಪ್ಪ. ಹೋಗುವಂತಹ ಸಂದರ್ಭದಲ್ಲಿ ಒಂದು ಸ್ವಲ್ಪ ಅವನಿಗೆ ಸಂತೋಷ ಆಗೋದು ಯಾವಾಗ ಅಂದರೆ, ಭುಂಕ್ತೆ ಪಿಂಡಂ ಸುತೈರ್ ದತ್ತಂ ದಾನಂ ಚಾತುರ ಕಾಲಿಕಂ. ಈ ಒಂದು ವಾಕ್ಯವನ್ನು ಅಂಡರ್ಲೈನ್ ಮಾಡ್ಕೊಳ್ಬೇಕು. ಕಲಿಯುಗದಲ್ಲಿ ನಾವೆಲ್ಲ ತಿಳಿಯಬೇಕಾಗಿರುವಂಥ ವಿಷಯ ಇದು. ಯಾವ ವ್ಯಕ್ತಿ ಹೋಗಿರ್ತಾನ ಮೃತನಾಗಿ, ಅವನ ಮಕ್ಕಳು ಮಾಡುವಂತಹ ಪಿಂಡ ಪ್ರದಾನ ಮತ್ತು ಆತುರದಾನ. ಆತುರದಾನ ಅಂದರೆ ಅವನು ಹೋಗುವಂತಹ ಸಂದರ್ಭದಲ್ಲಿ ಕೊಟ್ಟಿರುವಂತಹ ದಾನಗಳು, ಇವುಗಳಿಂದ ಸ್ವಲ್ಪ ಅವನಿಗೆ ತೃಪ್ತಿ ಆಗ್ತದೆ. ಅದರಲ್ಲೂ
ಅಥೋದದ್ಯ ಸುತಃ ಪಿಂಡಾನ್ ದಿನೇಶು ದಶಸು ದ್ವಿಜ. 10 ದಿವಸದಲ್ಲಿ ಅವನೇನು ಕೊಡ್ತಾನೆ ನೋಡ್ರಿ, ಪಿಂಡ ಪ್ರದಾನ ಮಾಡಿ. ಆ ಸಂದರ್ಭದಲ್ಲಿ ಆಗೋಂಥ ಫಲ ಏನು ಅಂತ ಕೇಳಿದರೆ, ಇವನೇನು ಕೊಡ್ತಾನಲ್ಲ ಮಗನಾಗಿರುವಂಥವನ ಕರ್ತವ್ಯ, ಅವನು ಕೊಟ್ಟಂತಹ ಪಿಂಡವನ್ನು ಯಮದೂತರು ಭಾಗದ್ವಯಂತು ದೇಹಸ್ಯ ಪುಷ್ಟಿದಂ ಭೂತ ಪಂಚಕೆ ತೃತೀಯಂ ಯಮದೂತಾನಾಂ ಚತುರ್ಥಂ ಸೋಪಜೀವತಿ. ಅದರಲ್ಲಿ ಮೊದಲ 2 ಭಾಗವನ್ನು, ಆ ಪಿಂಡ ಏನು ಕೊಡ್ತಾನಲ್ಲ ಕೊಟ್ಟಿರುವಂತಹ ಪಿಂಡವನ್ನು 2 ಭಾಗವನ್ನು ಆ ದೇಹಕ್ಕೆ ಪುಷ್ಟಿಯಾಗೋ ಹಾಗೆ ಮಾಡ್ತಾರಂತೆ. ಇನ್ನು 3ನೇ ಭಾಗ ಯಮದೂತರೆ ತಗೊಂತಾರೆ, 4ನೇ ಭಾಗ ಪ್ರೇತ ಭಕ್ಷಣಕ್ಕೆ ಅನುಕೂಲ ಆಗೋ ಹಾಗೆ ಮಾಡ್ತಾರೆ. ಅಂದ್ರೆ ನೋಡಿ, ಇಷ್ಟೆಲ್ಲ ಒಂದು ವಿವರಣೆ ಇದೆ. ಇದಾದ ಮೇಲೆ ಮೊದಲನೇ ದಿವಸ ಏನು ಕರ್ತವ್ಯ ಮಾಡ್ತಾನಲ್ಲ ಅವನು, ಮಾಡಿದಂಥ ಸಂದರ್ಭದಲ್ಲಿ ಪ್ರೇತ ಶರೀರಕ್ಕೆ ತಲೆ ಉತ್ಪತ್ತಿಯಾಗ್ತದೆ. ಪ್ರಥಮೇ ಹನೀಯ ಪಿಂಡಸ್ತೇನ ಮೂರ್ಧ ಪ್ರಜಾಯತೆ. ತಲೆ ಬರ್ತದೆ ಆ ಪಿಂಡಕ್ಕೆ, ಆ ಯಾತನಾ ಶರೀರಕ್ಕೆ. ಇನ್ನು 2ನೇ ದಿವಸದಿಂದ ಗ್ರೀವ ಅಂದರೆ ಕುತ್ತಿಗೆ ಬರ್ತದೆ. ಆಮೇಲೆ ಸ್ಕಂದ ಹೆಗಲು ಬರ್ತದೆ. 3ನೇ ದಿವಸದಿಂದ ಮಾಡುವಂಥ ಪಿಂಡದಾನದಿಂದ ಹೃದಯ ಉತ್ಪತ್ತಿ ಆಗ್ತದೆ. ತೃತೀಯ ಹೃದಯಂ ಭವೇತ್. ಚತುರ್ಥೇನ 4ರಿಂದ ಪೃಷ್ಠಭಾಗ, 5ನೇದರಿಂದ ನಾಭಿಯ ಭಾಗ, 6ನೇ ಭಾಗದಿಂದ ಕಟಿ ಗುಷ್ಯ ಭಾಗ, 7ನೇ ಭಾಗದಿಂದ ಜಂಘೆ ಅಂದರೆ ತೊಡೆ ಬರ್ತದೆ, 8ನೇ ಭಾಗದಿಂದ ಜಾನು ಮೊಣಕಾಲಿನ ಕೆಳಗಿನ ಭಾಗ. ಆಮೇಲೆ 9ನೇ ದಿವಸದಿಂದ ಎಲ್ಲ ಪಾಪಗಳು ಪರಿಹಾರ ಆಗ್ತಾವೆ. 10ನೇ ದಿವಸದಿಂದ ಕ್ಷುಧ ತೃಷ ಅಂದರೆ ನೀರಡಿಕೆ ಹಸಿವೆ ಉತ್ಪನ್ನವಾಗಲಿಕ್ಕೆ ಪ್ರಾರಂಭ ಆಗ್ತದೆ. ಅದಕ್ಕೆ ಹೇಳ್ತಾರೆ, ಎಚ್ಚರಪ 200 ಯೋಜನ ನಡೀತದಂತೆ ಆ ಪ್ರೇತ. ಸತ್ತ ನಂತರ ಆಗುವಂಥ ಕ್ರಿಯೆ ಇದು. ಪ್ರತಿನಿತ್ಯ 200 ಯೋಜನ ಆ ಜೀವಿಯನ್ನು ಕರೆದುಕೊಂಡು ಹೋಗ್ತಾರೆ. 47 ದಿವಸಗಳಲ್ಲಿ ಯಮಲೋಕವನ್ನು ಕುರಿತು ಹೋಗುವಂಥದ್ದು. ಅತಿಥ್ಯ ಕ್ರಮಶೋ ಮಾರ್ಗೇ ಪುರಾಣಾನಿ ಮಾನಿ ಷೋಡಶ ಪ್ರಯಾತಿ ಧರ್ಮರಾಜಸ್ಯ ಭವನಂ ಪಾತಕೀ ಜನಃ. ಒಂದೇ ಮಾತಿನಲ್ಲಿ ಹೇಳೋದಾದರೆ, ಭಾಳ ಹೇಳೋದು ಬೇಡ, ಒಂದು ಮಾತು ತಿಳ್ಕೊಂಬಿಡ್ರಿ ಸರಿಯಾಗಿ. 16 ಪಟ್ಟಣಗಳಿದ್ದಾವೆ. ಗರುಡ ಪುರಾಣ ಬಹಳ ವಿಸ್ತಾರವಾಗಿ ಹೇಳ್ತದೆ. ಇಲ್ಲಿ ಸಂದರ್ಭ ಬಂದಿರೋದ್ರಿಂದ ಹೇಳ್ತಾ ಇರುವಂಥದ್ದು, ಜೀವಿ ಮೃತನಾದ ಮೇಲೆ 16 ಪಟ್ಟಣಗಳಿದ್ದಾವೆ. ಸೌಮ್ಯಂ ಸೌರಿಪುರಂ ನಗೇಂದ್ರ ಭವನಂ ಗಂಧರ್ವ ಶೈಲಾಗಮೌ ಕ್ರೌಂಚಂ ಕ್ರೂರಪುರಂ ವಿಚಿತ್ರ ಭವನಂ ಬಹ್ವಾಪದಂ ದುಃಖದಂ ನಾನಾಕ್ರಂದಪುರಂ ಸುತಪ್ತ ಭವನಂ ರೌದ್ರಂ ಭಯೋ ವರ್ಷಣಂ ಶೀತಾಢ್ಯಂ ಬಹುಭೀತಿ ಧರ್ಮ ಭವನಂ ಯಾಮ್ಯಾಂ ಪುರಂ ಚಾಗ್ರತಃ. 16 ಪಟ್ಟಣಗಳು. ಆ 16 ಪಟ್ಟಣದಲ್ಲಿ ಅದನ್ನು ದಾಟುಕೊಂಡು ಇವನು ಜೀವಿಯನ್ನು ಕರ್ಕೊಂಡು ಹೋಗ್ತಾರೆ ಯಮದೂತರು. ಸೌಮ್ಯ, ಸೌರಿಪುರ, ನಗೇಂದ್ರ ಭವನ, ಗಂಧರ್ವಪುರ, ಶೈಲಾಗಮ, ಕ್ರೌಂಚ, ಕ್ರೂರಪುರ, ವಿಚಿತ್ರ ಭವನ, ಬಹ್ವಾಪದ, ದುಃಖದ, ನಾನಾಕ್ರಂದಪುರ, ಸುತಪ್ತ ಭವನ, ರೌದ್ರಪುರ, ಪಯೋವರ್ಷಣ, ಶೀತಾಢ್ಯ, ಬಹುಭೀತಿ. ನೋಡಿ, ಹೆಸರೇ ಭಯಂಕರವಾಗಿದ್ದಾವೆ. ಆ 16 ಪಟ್ಟಣಗಳಿಂದ ದಾಟಿಕೊಂಡು ಅವನನ್ನು ಕರೆದುಕೊಂಡು ಹೋಗ್ತಾರಪ್ಪ. ಅಷ್ಟು ವಿಚಿತ್ರವಾಗಿರುವಂಥದ್ದು ಮೃತನಾದ ಮೇಲೆ ಜೀವಿಯ ಒಂದು ಸಂಚಾರ. ಅವನನ್ನು ಆ ಯಮದೂತರು ಕರೆದುಕೊಂಡು ಹೋಗ್ತಾರೆ. ಇನ್ನು ಸುವರ್ಣದ ವ್ಯಾಪಾರ ಮಾಡುವಂಥವನು, ಅವನೇನಾದರೂ ಅದರಲ್ಲಿ ಮೋಸವನ್ನು ಮಾಡಿದ ಅಂದರೆ, ವೈದ್ಯ ಚಿಕಿತ್ಸೆಯನ್ನು ಮಾಡುವಂಥವನು ಅದನ್ನು ಬಿಟ್ಟು ಬೇರೆ ಕೆಲಸ ಮಾಡಿದರೆ, ಲೋಹ ಮೊದಲಾದ ವ್ಯಾಪಾರ ಮಾಡುವಂಥವನು, ರಸವಸ್ತುಗಳನ್ನು ಮಾರುವಂಥವನು, ಆಮೇಲೆ ಸರ್ಪಗಳಿಂದ ಪರಿವೃತನಾಗಿ ಅವನೇನು ಮಾಡ್ತಾನೆ, ಅವನಿಗೆ ಹಿಂಸೆಯನ್ನು ಕೊಡ್ತಾರಪ್ಪ ಕೆಟ್ಟ ಕೆಲಸ ಮಾಡಿದರೆ. ಇನ್ನೂ ಒಂದು ಮಾತು ಹೇಳ್ತಾರೆ, ಅಲ್ಲ ಮತ್ತೆ ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಿ, ಮತ್ತೆ ಆ ನರಕಗಳು ಎಷ್ಟು ದೊಡ್ಡದಿರ್ತಾವೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ನರಕಗಳು ಅಂತ ಹೇಳ್ತಾ ಇದ್ದೀರಲ್ಲ, ಆ ನರಕಗಳು ಎಷ್ಟು ದೊಡ್ಡದಿರ್ತಾವೆ, ಮತ್ತಿಷ್ಟು ಜನ ಹೋದರೆ ಮತ್ತೆ ಜಾಗ ಸಾಕಾಗ್ತದ ಅಂತನೂ ಒಂದು ಪ್ರಶ್ನೆ ಇದೆ. ಧರ್ಮರಾಜ ಮಹಾಭಾಗ ವೇದಾಂಗ ಪಾರಗ
ನಾನಾ ಪುರಾಣ ಇತಿಹಾಸ ಪಂಚರಾತ್ರ ಪ್ರದರ್ಶಕ. ಯಮರಾಜನನ್ನ ಸಾವಿತ್ರಿ ಕೇಳುವಂಥ ಪ್ರಶ್ನೆ ಇದು. ಅಲ್ಲ, ಮತ್ತಿಷ್ಟೆಲ್ಲ ಯಾತನೆಯನ್ನ ದುಃಖವನ್ನು ಅನುಭವಿಸ್ತಾರೆ ಅಂತ ಅಂತೀರಲ್ಲ, ಅವು ನರಕದ ಕುಂಡಗಳು ಯಾವ ಆಕಾರದಲ್ಲಿದೆ? ಚೌಕಾಕಾರ ಇದೆನೋ ಅಥವಾ ತ್ರಿಕೋಣದಲ್ಲಿದೆನೋ? ಹೆಂಗಿದೆ ಅದು ನರಕದ ವರ್ಣನೆ? ಅದನ್ನು ಕೇಳ್ತಾರೆ. ಅದಕ್ಕೆ ಹೇಳ್ತಾರೆ ಸ್ವರೂಪಗಳು ಹೇಗಿದೆ. ಕಿಮಾಕಾರಾಣಿ ಕುಂಡಾನಿ ಕಾನಿ ತೇಷಾಂ ಮತಾನಿ ಚ. ಸ್ವಲ್ಪ ಕುತೂಹಲ ನಮಗಿದೆ, ದಯವಿಟ್ಟು ಹೇಳಬೇಕು. ಪಾಪಿಯಾದಂಥವನು ಹೇಗೆ ಆ ಶರೀರವನ್ನು ಪಡಿತಾನೆ, ಹೇಗೆ ಅನುಭವಿಸ್ತಾನೆ? ನಾನೀಗ ಹೇಳಿದ್ನಲ್ಲ ಗರುಡ ಪುರಾಣದಲ್ಲಿರುವಂಥದ್ದು. ಅದಕ್ಕೆ ಭಗವಂತ ಉತ್ತರ ಕೊಟ್ಟಿದ್ದನ್ನು ಯಮದೇವರು ಹೇಳ್ತಾರೆ. ಭಗವಂತ ಹೇಳಿದ್ದಾನೆ, ಸಾವಿತ್ರಿ ವಚನಂ ಶುತ್ವ ಧರ್ಮರಾಜೋ ಹರಿಂ ಸ್ಮರನ್. ಭಗವಂತ ಏನು ಉತ್ತರ ಕೊಟ್ಟಿದ್ದಾನೋ ಅದನ್ನೇ ನಾನು ನಿಮಗೆ ಹೇಳ್ತೀನಿ ಕೇಳ್ರಿ. ನಾರದರಿಗೆ ಹೇಳ್ಬಿಟ್ಟಿದ್ದಾನೆ ಭಗವಂತ, ಭಕ್ತಿಯನ್ನ ಮಾಡುವಂಥ ವ್ಯಕ್ತಿ ಇದ್ದಾನಲ್ಲ, ಅವನು ಯಾವತ್ತೂ ನರಕಕ್ಕೆ ಹೋಗೋದಿಲ್ಲಪ್ಪ. ತ್ರಿಕಾಲದಲ್ಲಿ ಸಂಧ್ಯಾವಂದನೆ ಮಾಡುವಂಥವನು, ಶುದ್ಧವಾಗಿರುವಂಥವನು, ಶುದ್ಧವಾದ ಆಚರಣೆ ಮಾಡುವಂಥವನು, ಸ್ವಧರ್ಮಾಸಕ್ತ, ಸ್ವಧರ್ಮ ನಿರತ, ಶಾಂತವಾಗಿರುವಂಥವನು, ನಯಾಂತಿ ಯಮಮಂದಿರಂ. ಮೊದಲಿಗೆ ಸ್ವಲ್ಪ ಇಷ್ಟೆಲ್ಲ ಹೇಳಿದ್ದಾರಲ್ಲ, ಸ್ವಲ್ಪ ಸಂತೋಷ ಆಗಲಿ ಅಂತ ಒಂದೆರಡು ಮಾತು ಹೇಳ್ತಾರೆ ಯಮದೇವರು. ನೋಡಪ್ಪ, ಸ್ವಧರ್ಮ, ಅವನವನ ಧರ್ಮಗಳನ್ನು ಯಾರು ಪಾಲನೆ ಮಾಡ್ತಾರೋ ಅವ್ರು ಯಾರು ನರಕಕ್ಕೆ ಹೋಗೋದಿಲ್ಲ. ಮತ್ತು ಯಾಕೆ ಕಲಿಯುಗದಲ್ಲಿ ಭಾಳ ಜನ ನರಕಕ್ಕೆ ಹೋಗ್ತಾರೆ ಅಂದರೆ ಅವರು ತಮ್ಮ ಧರ್ಮ ಬಿಟ್ಟಾರೆ, ಬೇರೆಯವ್ರ ಧರ್ಮ ಸುಲಭ ಇದೆ ಅಂತ ಮಾಡ್ಲಿಕ್ಕೆ ಹೋಗ್ತಾರೆ. ಅದನ್ನು ಮಾಡೋ ಹಾಗಿಲ್ಲ. ಯಾರಿಗೆ ಯಾವ ಧರ್ಮ ಹೇಳಿದ್ದಾರೋ ಶಾಸ್ತ್ರದಲ್ಲಿ ಅದನ್ನೇ ಮಾಡಬೇಕು. ತ್ವೇ ಸ್ವರ್ಗ ಭೋಗ್ಯ ಅನ್ಯೋನ್ಯೋ ಶುದ್ಧ ದೇವಕ್ಯ ದೇವಾನ್ಯ ಕಿಂಕರಾಹ. ಅನೇಕ ದೇವತೆಗಳನ್ನು ಪೂಜಾ ಮಾಡುವಂಥವರು ಸ್ವರ್ಗ ಮರ್ತ್ಯಗಳಿಗೆ ಹೋಗಿ ಬರ್ತಾರೆ ಹೊರತು ಕೃಷ್ಣ ಪರಮಾತ್ಮನ ಹತ್ರ ಹೋಗೋದಿಲ್ಲಪ್ಪ. ಸ್ವಧರ್ಮಾಚರಣೆ ಆಸಕ್ತರು ಅಥವಾ ಅನಾಸಕ್ತರು ಕೃಷ್ಣ ಸೇವೆಯನ್ನು ಮಾಡಿದರೆ ಅವರು ಒಳ್ಳೆಯ ಸದ್ಗತಿಯನ್ನು ಪಡಿತಾರೆ. ಎಷ್ಟರ ಮಟ್ಟಿಗೆ ಅಂದರೆ ಹೇಳ್ತಾರೆ ಯಮದೇವರು, ಚಿತ್ರಗುಪ್ತರನ್ನು ನೋಡಿದ ಕೂಡಲೇ ಕೈಕಾಲು ನಡಗಲಿಕ್ಕೆ ಶುರುವಾಗ್ತದಂತೆ, ಬಾಯಲ್ಲಿ ಮಾತು ಬರೋದಿಲ್ಲಂತೆ. ಅಂಥ ಭಯಂಕರವಾಗಿರುವಂಥವ್ರು ಚಿತ್ರಗುಪ್ತರು. ನಮ್ಮ ಎಲ್ಲ ಜೀವನದ ಕ್ಷಣ ಕ್ಷಣವನ್ನು ಬರೆಯುವಂಥವರು. ಇನ್ನು ಚೆನ್ನಾಗಿ ಉರಿತಾ ಇರುವಂತಹ ಬೆಂಕಿ, ಅದರಲ್ಲಿ ಕಾಷ್ಟ ಅಂದರೆ ಕಟ್ಟಿಗೆ ಹಾಕಿದ್ದಾರೆ, ಹೇಗೆ ಎಲ್ಲವೂ ಸುಟ್ಟು ಹೋಗಿ ಬಿಡ್ತದೋ, ಅಂದರೆ ಚೆನ್ನಾಗಿ ಉರಿತಿರುವಂತಹ ಬೆಂಕಿಯಲ್ಲಿ ಕಟ್ಟಿಗೆ ಹಾಕಿದರೆ ಏನಾಗ್ತದೆ? ಸುಟ್ಟು ಹೋಗ್ತದೆ. ಹಾಗೆ ಭಗವಂತನ ಜ್ಞಾನ ನಮ್ಮ ಎಲ್ಲ ಪಾಪಗಳನ್ನು ಸುಟ್ಟು ಹೋಗ್ತದಪ್ಪ. ಅದರಲ್ಲೂ ಈ ಶರೀರ ಇದೆ ಅಲ್ಲ, ಪೃಥ್ವಿ, ವಾಯು, ಆಕಾಶ, ತೇಜಸ್ಸು ಮತ್ತು ನೀರು, ಪಂಚಭೂತಾತ್ಮಕವಾಗಿರುವಂಥದ್ದು ಈ ಶರೀರ. ಈ ಶರೀರ ಕೃತ್ರಿಮವಾಗಿರುವಂಥದ್ದು. ಶರೀರ ಶಾಶ್ವತವಾಗಿರೋದಿಲ್ಲ, ಬಿದ್ದು ಹೋಗ್ತದಪ್ಪ. ಪರಲೋಕದ ಸಾಧನೆಯನ್ನು ಮಾಡಿಕೊಳ್ಳಿಕ್ಕೋಸ್ಕರವಾಗಿ ಭಗವಂತ ಕೊಟ್ಟಿರುವಂಥದ್ದು. ನಚದಗ್ಧೋ ನ ಭಗ್ನಶ್ಚ ಭುಂಕ್ತೆ ಸಂತಾಪಮೇವಚ. ಸೂಕ್ಷ್ಮವಾದ ಶರೀರ ಅದು ಯಾವತ್ತು, ನಾನು ಹೇಳಿದ್ನಲ್ಲ ಈಗ ಗರುಡ ಪುರಾಣದಲ್ಲಿ ಹೇಳಿರೋ ಹಾಗೆ, ಯಾತನಾ ಶರೀರ ಅಂತ ಬರ್ತದೆ. ಈ ಶರೀರ ಹೋದ ಮೇಲೆ ಅದು ಯಾವತ್ತೂ ನಾಶ ಹೊಂದೋದಿಲ್ಲ. ಏಟುಗಳಿಂದ ಅಂದರೆ ರಪ 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 ಅಂತ ಬಾರಿಸ್ತಾರೆ ಆ ಶರೀರಕ್ಕೆ, ಅದು ಏನೋ ಆದರೂ ನಾಶ ಆಗೋದಿಲ್ಲ. ಶಸ್ತ್ರಾಸ್ತ್ರಗಳಿಂದ ಕತ್ತರಿಸಿ ಹಾಕ್ತಾರೆ. ಈ ಸೌತೆಕಾಯಿ ಹೆಚ್ತಾರಲ್ಲ ಹಂಗೆ ಹೆಚ್ತಾರೆ ಶರೀರವನ್ನು, ಮತ್ತೆ ಸೇರಿಕೊಳ್ತದೆ, ಮತ್ತೆ ಹಿಂಸೆ ಕೊಡ್ತಾರೆ. ಮುಳ್ಳುಗಳಿಂದ ಹಿಂಸೆ ಕೊಡ್ತಾರೆ, ಕಾದ ಕಬ್ಬಿಣವನ್ನು ಹಾಕ್ತಾರೆ. ಆದರೆ ನೋವು ಮಾತ್ರ ಆಗ್ತದೆ ಹೊರತು ಅದು ನಾಶ ಆಗೋದಿಲ್ಲ. ಇಷ್ಟೆಲ್ಲ ವಿವರಣೆಯನ್ನು ಕೊಟ್ಟಿದ್ದಾರೆ. ಇನ್ನೂ ಸುಮಾರು ವಿಷಯ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಅದನ್ನು ಮುಂದಿನ ಭಾಗದಲ್ಲಿ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಹರಿ ಓಂ ಶ್ರೀಕೃಷ್ಣ ಅರ್ಪಣಮಸ್ತು.